ಇವತ್ತೊಂದು ಸ್ಪೆಷಲ್ ಹಾಗೆಯೇ ಒಂದು ಅಪರೂಪದ ರೆಸಿಪಿ ಮಾಡ್ತಾಯಿದ್ದೀನಿ. ಏನದು? ಕಣಿಲೆ ಕಟ್ಲೆಟ್. ಕಣಿಲೆ ಇಸ್ ನಥಿಂಗ್ ಬಟ್ ಬ್ಯಾಂಬೂ ಶೂಟ್. ಸೊ ಅಪರೂಪಕ್ಕೆ ಸಿಗೋ ಈ ಕಣಿಲೆನ ತಿಂದೇ ಇದ್ದರೆ ಹೇಗೆ ಅಲ್ವಾ? ನೋಡಿ ನಾನು ಎಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡೋದು ಹೇಗೆ ಮತ್ತು ಕ್ಲೀನ್ ಮಾಡೋದು ಹೇಗೆ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ಕಣಿಲೆನ ನಾನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಇದಷ್ಟು ಈಸಿಯಾಗಿ ಬೇಯಲ್ಲ, ಒಂದು 7 ವಿಸಿಲಾದರೂ ಇಡಬೇಕಾಗತ್ತೆ. ಹಾಗೆಯೇ ನಾನು ಬೇಯಿಸಿಟ್ಕೊಂಡಿರೋಂಥ ಹೆಸರನ್ನು ತೊಗೊಂಡಿದ್ದೀನಿ. ಯಾಕಂತೇಳಿದ್ರೆ ಕಣಿಲೆ ತುಂಬ ಹೀಟು, ಹೆಸರು ದೇಹಕ್ಕೆ ತುಂಬ ತಂಪು. ಸೊ ಇಟ್ ಈಸ್ ಅ ಬೆಸ್ಟ್ ಕಾಂಬಿನೇಷನ್. ಹಾಗೆ ಎರಡನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಅಂದರೆ ಕಟ್ಲೆಟ್ ಹೇಗೆ ಮಾಡೋದು ಅಲ್ವಾ? ಸೊ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿದ ಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಜಿಂಜರ್ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕರಿ ಲೀವ್ಸ್, ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹುಡಿ ಹಾಕ್ತಾಯಿದ್ದೀನಿ ಕ್ರಂಚಿನೆಸ್ಗೆ ಅಂತ. ಹಾಗೆಯೇ ಕಡಲೆ ಹುಡಿ, ಇದೆಲ್ಲ ನಾನು ಅಂದಾಜಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಕೊರಿಯಂಡರ್ ಪೌಡರ್ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆಮೇಲೆ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಇದು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಆಮೇಲೆ ಅರಿಶಿಣ, ಇದಕ್ಕೆ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೋಬೋದು ಕಟ್ ಮಾಡಿಬಿಟ್ಟು. ಪೆಪ್ಪರ್ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಉಂಡೆ ಮಾಡ್ಕೋಬೇಕು, ಮೀಡಿಯಮ್ ಸೈಜ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಆಮೇಲೆ ಇದೆಲ್ಲ ರೆಡಿ ಆದಮೇಲೆ ಇದ್ರ ಮೇಲೆ ನಾನು ರವೆನ ಉದುರಿಸ್ಕೊತಾ ಇದ್ದೀನಿ. ನಾನು ಅದರಲ್ಲಿ ಡಿಪ್ ಮಾಡ್ತಾಯಿಲ್ಲ, ಯಾಕಂತೇಳಿದ್ರೆ ನಾವು ತುಂಬ ರವೆ ಹಾಕಿದ ತಕ್ಷಣ ಅದ್ರ ಟೇಸ್ಟ್ ಹೋಗಿಬಿಡುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ನಾನು ತವ ಬಿಸಿಯಾಗ್ಲಿಕ್ಕೆ ಇಡ್ತಿದ್ದೀನಿ. ಇದ್ರ ಮೇಲೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕೋತಿದ್ದೀನಿ. ನೀವು ಯಾವ ಎಣ್ಣೆನೂ ಯೂಸ್ ಮಾಡ್ಕೋಬೋದು. ನಾನು ಶಾಲೋ ಫ್ರೈ ಮಾಡ್ತಿದ್ದೀನಿ, ಇದು ಡೀಪ್ ಫ್ರೈ ಅಲ್ಲ, ಇದು ಕಟ್ಲೆಟ್. ಸೊ ತವ ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಆದಮೇಲೆ ಹೀಗೆ ಇದನ್ನು ಈ ಥರ ತಟ್ಟಿ ವಡೆ ಥರ ಮಾಡಿಕೊಂಡು ತವದ ಮೇಲೆ ಹಾಕಬೇಕು. ಆಮೇಲೆ ಇದು ಎರಡೂ ಸೈಡು ಚೆನ್ನಾಗಿ ಏನು ಫ್ರೈ ಆಗಬೇಕು. ಸೊ ಅದು ನಮಗೆ ಅಂದಾಜಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ನಾವು ಹಾಕ್ತಾ ಇರಬೇಕು. ಯಾಕಂತೇಳಿದ್ರೆ ಅದು ಚೆನ್ನಾಗಿ ಬೇಯಲಿಲ್ಲ ಅಂತೇಳಿದ್ರೆ ಹಸಿ ಹಸಿ ಅನಿಸುತ್ತೆ. ನೋಡಿ, ಎರಡೂ ಸೈಡು ಫ್ಲಿಪ್ ಮಾಡ್ತಾ ಮಾಡ್ತಾ ಎಣ್ಣೆ ಹಾಕ್ತಾ ಹೋಗಬೇಕು. ಅದು ಗೋಲ್ಡನ್ ಬ್ರೌನ್ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಆವಾಗ ಬೆಂದಿದೆ ಅಂತ ಅರ್ಥ. ಹಾಗೆಯೇ ಕಪ್ಪಗೆ ಆಗಬಾರ್ದು, ಜಸ್ಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸಿದ್ರೆ ಸಾಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ? ಟೇಸ್ಟ್ ಬಗ್ಗೆ ಎರಡು ಮಾತೇ ಇಲ್ಲ. ಕೇಳಿಸೋ ಸೌಂಡು ಕ್ರಂಚಿ ಆಗಿದೆ, ಸೂಪರ್ ಟೇಸ್ಟಿ ಆಗಿದೆ, ಸಖತ್ತಾಗಿದೆ.